ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಹೇಗೆ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಪ್ರಕೃತಿ ಸಿಕ್ಕುವಂಥ ಅನೇಕ ತರಕಾರಿಗಳನ್ನು, ಅದರಲ್ಲಿ ಯಾವ ಯಾವ ಔಷಧಿಯನ್ನು ಅಡಕವಾಗಿದೆ ಎಂಬುದು ತಿಳ್ಕೊಬೋದು. ಇದರಲ್ಲಿ ಯಾವ ಯಾವ ಕಾಯಿಲೆಗಳನ್ನು ಓಡಿಸ್ಬೋದು ಎಂಬುದನ್ನು ನಾವು ತಿಳಿಯಬಹುದು. ಈ ಬೆಂಡೆಕಾಯಿ, ಲೇಡೀಸ್ ಫಿಂಗರ್, ಇದು ಬಹಳ ಮುಖ್ಯವಾದ ತರಕಾರಿದು. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರ್ತದೆ. ಇದು ವೀರ್ಯನನ್ನು ವೃದ್ಧಿಪಡಿಸುತ್ತೆ, ಶುಗರನ್ನು ಮಾಯ ಮಾಡುತ್ತೆ, ಮತ್ತು ಈ ಮೊಣಕಾಲು ಕಾಲು ಮಧ್ಯದಲ್ಲಿ ಫ್ಲೂಯಿಡ್ ಇರ್ತದೆ, ಅದನ್ನು ಇನ್ಕ್ರೀಸ್ ಮಾಡೋ ಶಕ್ತಿ ಇದಕ್ಕಿದೆ. ಒಂದಲ್ಲ ಎರಡಲ್ಲ, ಅನೇಕ ರೀತಿಯ ಕಾಯಿಲೆಗಳಿಗೆ ಇದೊಂದು ದಿವ್ಯ ಔಷಧ ಆಗುತ್ತೆ. ಅದನ್ನು ತಿಳ್ಕೊಂಡು ನಾವು ಇದನ್ನು ಉಪಯೋಗಿಸ್ಬೋದು. ಆದರೆ ಬೆಂಡೆಕಾಯಿ ತಿಂದು ಅಪ್ಪಿತಪ್ಪಿ ಮೀನು ಮುಟ್ಟಬಾರದು. ಇದು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು, ಅಷ್ಟೇ ಅನಾರೋಗ್ಯವನ್ನು ತರಿಸುವ ಶಕ್ತಿ ಇದಕ್ಕಿದೆ. ಕಾರಣ, ಈ ಬೆಂಡೆಕಾಯಿ ಸೇವನೆ ಮಾಡಿ ಮೀನು ಸೇವನೆ ಮಾಡಿದಾಗ ನಮ್ಮ ಚರ್ಮ ಬಿಳಿಯಾಗುತ್ತೆ, ತೊನ್ನು ಅಂತಾರೆ, ಬಿಳಿ ಚರ್ಮವಾಗಿ ಮಾರ್ಪಡುತ್ತೆ. ಆದ್ದರಿಂದ ಇದು ಸ್ವಲ್ಪ ತಿಳ್ಕೊಂಡು ನೀವು ಏನು ಬೇಕಾದರೂ ಮಾಡಿಕೊಳ್ಳಿ. ಅದೇ ಆಪೋಸಿಟ್ ಫುಡ್ ಅಂತ, ಅದರ ವಿರುದ್ಧ ಆಹಾರವನ್ನು ಇದು ಮತ್ತು ಮೀನು ವಿರುದ್ಧ ಆಹಾರವಾಗಿರ್ತದೆ. ಆದ್ದರಿಂದ ಇಂತಹ ಒಂದು ಆಹಾರವನ್ನು ಸೇವಿಸಬಾರದು. ಶುಗರ್ಗೆ ಅಂದೆ ಮೊನ್ನೆ ಒಂದು ಎಪಿಸೋಡ್ ಕೊಟ್ಟಿದ್ದೀನಿ. ಬಲ್ತಿರ್ತಕ್ಕಂಥ 3-4 ಬೆಂಡೆಕಾಯಿ ಎತ್ಕೊಂಡು ಇದನ್ನು ಈ ಥರ ಅದನ್ನು ಚಾಕುವಿಂದ ಸೀಲ್ಬಿಟ್ಟು ಚೆನ್ನಾಗಿ ತೊಳೆದು ಒಂದು ಚೆಂಬಲ್ಲಿ ಹಾಕಿ ಬಿಟ್ಬಿಡಿ. ನೀರು ಹಾಕಿ ಬೆಳಗಿನ ಜಾವ ಅದನ್ನು ಈ ಕಾಯನ್ನು ತೆಗೆದುಬಿಟ್ಟು ಆ ನೀರು ಕುಡಿತಾ ಬಂದರೆ BP ಶುಗರ್ ಹೋಗ್ತದೆ. ಇದೇ ಒಂದು ಪಲ್ಯವಾಗಿ, ಸಾರಾಗಿ ಇದು ಸೇವನೆ ಮಾಡ್ತಾ ಬಂದರೆ ನಮಗೆ ಅದರಲ್ಲಿರುವ ಅಂಶಗಳನ್ನು ನಮಗೆ ದೊರೆಯುತ್ತೆ. ನಮ್ಮ ದೇಹ ಸಹ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗಿ ದೇಹವನ್ನು ಚೆನ್ನಾಗಿ ಇಡೋ ಶಕ್ತಿ ಇದಕ್ಕಿದೆ. ನಮಸ್ಕಾರ. ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ಹೇಳ್ಕೊಡ್ಬೋದು. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.